ಹಾಯ್ ಎಲ್ರಿಗೂ ನಮಸ್ಕಾರ. ಸುನೀತಾ ವ್ಲಾಗ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇದು ಫ್ರೈಡೇ ವ್ಲಾಗು. ಹೇಗಿದೆ ಅಂತ ನೋಡೋಣ ಬನ್ನಿ. ಶುಕ್ರವಾರ ಬಂತು ಅಂದ್ರೇ ಏನೋ ಒಂಥರ ಖುಷಿ. ನಾನು ಮನೇಲೆಲ್ಲ ವಾರ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಬೆಲ್ಲದ ದೀಪ ಹಚ್ಚಬೇಕಿತ್ತು. ಅದಕ್ಕೆ ಬೇಗ ವಾರ ಎಲ್ಲ ಮಾಡಿಕೊಂಡು ರೆಡಿಯಾದೆ. ಹಾಗೆಯೇ ಪೂಜೆಗೆಲ್ಲ ಏನೇನು ಐಟಮ್ ಬೇಕು ಮತ್ತು ಅಲ್ಲಿ ಬೆಲ್ಲದ ದೀಪ ಹಚ್ಚೋದಕ್ಕೆ ಏನೇನು ಐಟಮ್ಸ್ ಅವೆಲ್ಲ ಎತ್ತಿಟ್ಕೊಂಡೆ. ಆಮೇಲೆ ನಾನು ಸ್ಯಾರಿ ಹಾಕ್ಕೊಂಡು ದೇವಸ್ಥಾನಕ್ಕೆ ಹೋಗೋದಕ್ಕೆ ರೆಡಿ ಆದೆ. ಶುಕ್ರವಾರ ಅಲ್ವಾ, ದೀಪ ಬೇರೆ ಹಚ್ತೀನಲ್ಲ, ಅದಕ್ಕೆ ಸ್ಯಾರಿನೇ ಹಾಕ್ಕೊತೀನಿ ನಾನು ಶುಕ್ರವಾರ. ಎಲ್ಲಿ ಹೊರಟಿದ್ದು ನಾನು, ಯಾವ ದೇವಸ್ಥಾನ ಅಂತ ಹೇಳ್ತೀನಿ ಬನ್ನಿ. ಇದು ನಮ್ಮ ಏರಿಯಾದಲ್ಲಿರೋ ಫೇಮಸ್ಸು ಚೌಡೇಶ್ವರಿ ದೇವಸ್ಥಾನ. ನಾನು ಶುಕ್ರವಾರ ಇಲ್ಲೇ ದೀಪ ಹಚ್ಚೋದು. ಇದು ತುಂಬ ಪುರಾತನವಾದ ದೇವಸ್ಥಾನ, ತುಂಬ ಫೇಮಸ್ಸು ನಮ್ಮ ಏರಿಯಾಗೆ. ದೇವಸ್ಥಾನ ಹೊರಗಡೆಯಿಂದ ಈ ಥರ ಇದೆ. ತುಂಬ ದೊಡ್ಡದು ದೇವಸ್ಥಾನ. ಒಳಗಡೆ ಸಪ್ತ ಮಾತೃಕೆಗಳು ದೇವರು ಮತ್ತು ಚೌಡೇಶ್ವರಿ ಅಮ್ಮನವ್ರದ್ದು ವಿಗ್ರಹ ಎಲ್ಲ ಇದೆ. ತೋರಿಸ್ತೀನಿ ಬನ್ನಿ. ನೋಡಿ, ಇದು ದೇವಸ್ಥಾನ ಎಂಟ್ರೆನ್ಸು. ಒಳಗಡೆ ಈ ಥರ ಇದೆ. ಗರುಡ ಕಂಬಗಳಾಗಿರ್ಬೋದು, ಹಳೆ ಕಾಲದ ಕಂಬಗಳು ಮತ್ತು ಹಳೆ ಕಾಲದ ವಿಗ್ರಹಗಳು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಆವಾಗಿನ ಕಾಲದಿಂದನೂ ಪೂಜೆ ಮಾಡ್ಕೊಂಡು ಬಂದಿರೋ ವಿಗ್ರಹಗಳು ಎಲ್ಲ ಇಲ್ಲಿ ಇಟ್ಟಿದ್ದಾರೆ. ಮತ್ತು ನಾನು ಬೆಲ್ಲದ ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊತಿದ್ದೆ. ಈ ಥರ ಅಡಿಕೆ ತಟ್ಟಲ್ಲಿ ಹಚ್ಚಿದ್ರೆ ತುಂಬ ಶ್ರೇಷ್ಠ. ಅದರಿಂದಾಗಿ ಅಡಿಕೆ ತಟ್ಟಲ್ಲಿ ಸ್ವಲ್ಪ ಅಕ್ಕಿ ಎಲ್ಲ ಹಾಕ್ಕೊಂಡು ತುಪ್ಪದ ದೀಪ, ಕರ್ಪೂರ, ಕಡ್ಡಿ, ಅರಿಶಿನ, ಕುಂಕುಮ ಜೊತೆಗೆ ಹತ್ತಿದು ಬತ್ತಿ ಕೂಡ ಇಟ್ಕೊತೀನಿ ನಾನು. ಈ ಥರ 2 ಬೆಲ್ಲದ ಹಚ್ಚಲ್ಲಿ ದೀಪ ಹಚ್ಚೋದು. ತುಪ್ಪದ ಬತ್ತಿ ಈ ಥರ ರೆಡಿಮೇಡೇ ಸಿಗುತ್ತೆ ಗಂಗೆ ಅಂಗಡೀಲಿ. ಹೂವು ಎಲ್ಲ ಜೋಡಿಸ್ಕೊತಿದ್ದೆ. ದೀಪ ಹಚ್ಚೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಶಿರಪೂಜಿತೆ ಶಂಖಚಕ್ರಾಂಕಧಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಅಗ್ನಿ ಸರ್ವವರದೆ ಸರ್ವಸಿದ್ಧಿಪ್ರದಾಯಿನಿ ಮಂತ್ರಂ ತೇ ಸದಾ ದೇವಿ ನಮಸ್ತೆಸ್ತು ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮೋಸ್ತುತೆ ಸಿದ್ಧಿಬುದ್ಧಿಪ್ರದೇ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಫೈನಲಿ ದೀಪ ಎಲ್ಲ ಈ ಥರ ರೆಡಿ ಆಯಿತು. ಇವಾಗ ದೇವರಿಗೆ ಬೆಳಗಬೇಕು. ನಾನು ದೇವ್ರಿಗೆ ಬೆಳಗೋಕ್ಕೆ ಮುಂಚೆ ದೀಪಕ್ಕೆಲ್ಲ ಪೂಜೆ ಮಾಡಿ ಬೆಳಗ್ತೀನಿ.
ನಾನು ಗರ್ಭಗುಡಿ ಹತ್ರ ಪೂಜೆ ಮಾಡೋಕ್ಕೆ ಮುಂಚೆ ಈಚೆ ಈ ದೇವ್ರುಗಳಿಗೂ ಪೂಜೆ ಮಾಡಿಕೊಂಡು ಒಳಗಡೆ ತೊಗೊಂಡು ಹೋಗ್ತೀನಿ. ವರ್ಷ ಇಲ್ಲಿ ಕೊಂಡ ಕೂಡ ಆಗುತ್ತೆ ಈ ಪ್ಲೇಸಲ್ಲೇ. ದೇವ್ರಿಗೆ ಇನ್ನೂ ರೆಡಿ ಮಾಡ್ತಿದ್ರು, ಅದಕ್ಕೆ ಸ್ಕ್ರೀನೆಲ್ಲ ಬಿಟ್ಟು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ದೇವಸ್ಥಾನ ಒಳಗಡೆ ತೋರ್ಸೋಕ್ಕಾಗಲಿಲ್ಲ. ನಾನು ಬೇಗನೆ ಹೋಗಿ ಪೂಜೆ ಮಾಡ್ಕೊಬರ್ತೀನಿ, ಯಾಕಂದರೆ ನಾನು ಆಮೇಲೆ ಡ್ಯೂಟಿ ಹೋಗ್ಬೇಕಲ್ವ. ಇಲ್ಲಿ ಸ್ಕ್ರೀನೆಲ್ಲ ಓಪನ್ ಮಾಡೋದು ದೇವ್ರ ದರ್ಶನ 10 ಗಂಟೆ ಮೇಲೆ, ಬಟ್ ನಾನು ಅಷ್ಟರೊಳಗಡೆ ಡ್ಯೂಟಿಗೆ ಹೋಗಬೇಕು. ಅದರಿಂದಾಗಿ ಫಸ್ಟೇ ಬೇಗ ಹೋಗಿ ಪೂಜೆ ಮುಗಿಸ್ಕೊಂಬಂದ್ಬಿಡ್ತೀನಿ ನಾನು. ಇದು ಶ್ರೀ ಕಾಲಭೈರವೇಶ್ವರ ಸ್ವಾಮಿ ದೇವರ ವಿಗ್ರಹ. ಈ ದೇವರು ಕೂಡ ಅಲ್ಲಿ ಒಳಗಡೆ ಇದೆ. ಸೊ ಎಲ್ಲ ಫೈನಲಿ 3 ರೌಂಡು ಪೂಜೆ ಎಲ್ಲ ಆಯಿತು. ನಾನು ಜಾಸ್ತಿ ವೀಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಳ್ಳಲ್ಲ ಒಳಗಡೆ. ಸೊ ಫೈನಲಿ ಪೂಜೆ ಎಲ್ಲ ಆಯಿತು. ನಾನು ಹಚ್ಚಿದ್ದು ಬೆಲ್ಲದ ಆರತಿದು ತಟ್ಟೆ ಇಲ್ಲಿ ಸ್ಟ್ಯಾಂಡ್ ಇಟ್ಟಿರ್ತಾರೆ ದೇವಸ್ಥಾನದಲ್ಲಿ, ಅಲ್ಲೇ ಇಟ್ಟೆ. ತುಂಬ ಜನ ಇಲ್ಲಿ ಬೆಲ್ಲದ ಆರತಿ ಆಗಲಿ ನಿಂಬೆಹಣ್ಣು ದೀಪ ಎಲ್ಲ ಹಚ್ಚುತ್ತಾರೆ. ಸೊ ಅದಕ್ಕೆ ಸ್ಟ್ಯಾಂಡ್ ಮಾಡಿದ್ದಾರೆ. ಇಲ್ಲಿ ಹಚ್ಬಿಟ್ಟು ದೇವ್ರ ಹತ್ರ ಬೇಡಿಕೊಂಡು ಎಲ್ಲ ಒಳ್ಳೆಯದಾಗಲಿ ಅಂತ ಕೇಳಿಕೊಂಡು ದೀಪನ ಅಲ್ಲೇ ಇಟ್ಟೆ. ಮತ್ತು ನಾನು ಮನೆಗೆ ರಿಟರ್ನ್ ಆದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಓಕೆನಾ? ಬಾಯ್.